ಆರೋಗ್ಯಕರವಾಗಿರ್ಬೇಕು ಅಂದ್ರೆ, ಅವ್ನು ಬದುಕಿರ್ಬೇಕು ಅಂತ ಹೇಳಿದ್ರೆ, ಅವ್ನು ಏನಾದ್ರೂ ಚಟುವಟಿಕೆ ಮಾಡ್ಬೇಕು ಅಂದ್ರೆ ಆಮ್ಲಜನಕ ಮತ್ತು ನೀರು ತುಂಬಾ ಮುಖ್ಯ ಇದೆ. ಅದೇ ತರ ಇವತ್ತು ನಾವಿಲ್ಲಿ ಸಾಕಷ್ಟು 400 ಚಿಲ್ಲರೆ ಜನ ಇದೀವಿ. ಈ 400 ಚಿಲ್ಲರೆ ಜನದಲ್ಲಿ ಇನ್ನು ಲಕ್ಷಾಂತರ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಇವತ್ತು ಇವ್ರೇನಾದ್ರೂ ಸಕ್ಸಸ್ ಆಗ್ಬೇಕು, ಇದೇ ರಂಗ ಅಲ್ಲ, ಇದೇ ಫೀಲ್ಡ್ ಅಲ್ಲ, ಎನಿ ಫೀಲ್ಡ್, ಚಿತ್ರರಂಗ ಆಗ್ಲಿ, ಮತ್ತೆ ರಾಜಕೀಯ ಆಗ್ಲಿ, ಅಂಡ್ ಯಾವ್ದಾರ ಒಂದು ಚಿತ್ರರಂಗ ಆಗ್ಲಿ, ಪ್ರತಿ ಫೀಲ್ಡ್ ಅಲ್ಲೂ ಆ ವ್ಯಕ್ತಿಗಳು ನಾನು ಸಕ್ಸಸ್ ಆಗ್ಬೇಕು ಅಂತ ಏನಾದ್ರೂ ಫಸ್ಟ್ ಆಲೋಚನೆ ಮಾಡಿದ್ರೆ ಅವನಿಗೆ ಬಿಗ್ ವಿಷನ್ ಅಂಡ್ ಡ್ರೀಮ್ ಈಸ್ ಫಾರ್ ಪೀಪಲ್ ಹೂ ವಾಂಟ್ ಟು ಬಿ. Vision and dream is like wanting to live without oxygen and water. ಸಕ್ಸಸ್ ಆಗ್ಬೇಕು ಅಂತ ಏನಾದ್ರೂ ನಾನು ಅನ್ಕೊಂಡ್ ಬಂದ್ರೆ ನನಗೆ ಇವೆರಡು ಬಹಳ ಮುಖ್ಯ. ಇದಿಲ್ಲ ಅಂದ್ರೆ ಆಗಲ್ಲ. ಇದಿಲ್ಲ ಅಂದ್ರೆ ನನ್ನ ಸಕ್ಸಸ್ಸು ಕಟ್ಟಿಟ್ಟ ಬುತ್ತಿ. ನನ್ನ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ನಾನಿಲ್ಲಿ ಸಕ್ಸಸ್ ಮಾಡ್ಕೊಂಡ್ಬಿಡಿ. ನಾನೇನಾರ ಸಕ್ಸಸ್ ಆಗ್ಬೇಕು ಅಂದ್ರೆ ನನಗೆ ಇವೆರಡು ಬಹಳ ಮುಖ್ಯ. ಇದಿಲ್ಲ ಅಂದ್ರೆ ಆಗಲ್ಲ. ನೀವು ಯಾವುದೇ ರಂಗ, ಎನಿ ಫೀಲ್ಡ್. ಸೊ ಇನ್ ವೆರಿ ಇಂಪಾರ್ಟೆಂಟ್ ಎರಡು, ವಿಷನ್ ಅಂಡ್ ಡ್ರೀಮ್. ನೀರು ಆಮ್ಲಜನಕ ಇದ್ರೆ ಹೆಂಗಿರಲ್ವೋ ಆಗಲ್ವೋ, ಅದೇ ತರ ಇವತ್ತು ಬಿಗ್ ವಿಷನ್ ಅಂಡ್ ಬಿಗ್ ಡ್ರೀಮ್ ಅದೆರಡು ಇದ್ರಾಗ ಮಾತ್ರ ನಮ್ಮ ಸಕ್ಸಸ್ ಆಗೋದು. ಸೊ ವಿಷನ್, visualize your dream designation and success before you get your success is vision. ನಿಮ್ ಸಕ್ಸಸ್ ವಿಷನ್. ಇವತ್ತು ಸಾಕಷ್ಟು ಜನ ನಾನು ಕೇಳ್ತೀನಿ, ಬೂಟ್ ಕ್ಯಾಂಪಲ್ಲೆಲ್ಲ ಕೇಳ್ತಾ ಇದ್ದೆ, ನೀವೇನಕ್ಕೆ ಬಂದ್ರಿ ಈ ಫೀಲ್ಡ್ಗೆ? ಸರ್ ನನ್ಗೆ ಆರೋಗ್ಯ ಬೇಕಾಗಿತ್ತು. ಯಾಕೆ ಇವಾಗ ಏನಾದ್ರು ದೊಡ್ಡ ರೋಗನ? ಚೆನ್ನಾಗೇ ಇದೆಯಲ್ಲ, ಕಟ್ಟುಮುಟ್ಟುವಾಗ ಫಸ್ಟ್ ಕ್ಲಾಸ್ ಆಗಿದೆ ಆರೋಗ್ಯ. ಇನ್ ಕೆಲವ್ರು ಏನ್ ಬೇಕು, ನನ್ಗೆ ದುಡ್ಡು ಬೇಕು ಸರ್. ಎಷ್ಟು? ತುಂಬಾ ಸರ್. ಇನ್ ಕೆಲವ್ರು ನಂಗೆ ಮನೆ ಬೇಕು ಸರ್. ಇದಲ್ಲ, ನನಗೆ ಏನು ಬೇಕು ಅನ್ನೋದು, ಕಲರ್ ಆಗ್ಲಿ, ಮಾಡೆಲ್ ಆಗ್ಲಿ, ಅದ್ರ ಕಾಸ್ಟ್ ಆಗ್ಲಿ, ಪ್ಲೇಸ್ ಆಗ್ಲಿ, ಪ್ರತಿಯೊಂದು ಬಂದ್ಬಿಡ್ಬೇಕು. ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಡಿಸ್ಟಿನೇಷನ್ ಏನಿದೆ ಅದನ್ನ ಫ್ರೇಮ್, ಅದು ಒಂದು ಡಿಸ್ಪ್ಲೇ ಆಗ್ಬೇಕು, ಅದಕ್ಕೆ ಜೀವ ಬರ್ಬೇಕು, ರೂಪ ಕೊಡ್ಬೇಕು. ಇದು ಯಾವ್ದು ಬೇರೆ ತರ ಚೈನ್ ಲಿಂಕ್ ಅಲ್ಲ. ಒಂದ್ ರೈಟ್ ಒಂದು ಲೆಫ್ಟ್, ಇಲ್ಲೊಂದ್ 30,000 ಹಾಕ್ಸು, ಇಲ್ಲೊಂದ್ 30,000 ಹಾಕ್ಸು, ಬಿಡು, ಅವ್ನ್ ಮೆಟ್ ತಗೊಂಡ್ ಬಂದಾಗ ಓಡ್ಬಿಟ್ಟು. ಅಂತ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಇದು. ಆತರ ಮಾರ್ಕೆಟಿಂಗ್ ಅಲ್ಲ ಇದು. ಇದು ಜನ ಸೇರ್ಸೋ ಬಿಸ್ನೆಸ್ ಅಲ್ಲ, ಜನನ ಬೆಳೆಯೋ ಬಿಸ್ನೆಸ್. ಏನು ಇದನ್ನ ಜನ ಸೇರ್ಸೋ ಬಿಸ್ನೆಸ್ ಅಲ್ಲ ಇದು. ಸಾಕಷ್ಟು ಜನಕ್ಕೆ ಅವ್ರಿಗೆ ಇದೇ ಇಲ್ಲ, ಏನು ತಲೆನೇ ಇಲ್ಲ. ಇದು ಜನ ಸೇರಿಸ್ಬೇಕು. ಜನ ಸೇರ್ಸಿದ್ರೆ ನಿಮ್ಗೆ ಎಲ್ಲಿ ಬರುತ್ತೆ? ಜನನ ಸೇರ್ಸಿದ್ರೆ ನಿಮ್ಗೆ ಎಲ್ಲಿ ದುಡ್ಡು ಬರುತ್ತೆ? ನೋ ವಾಯ್ಸ್ ಅಂತ ಬರ್ತಾ ಇದೆ. ವಾಯ್ಸ್ ಬರ್ತಾ ಇಲ್ವಂತೆ. ಸಾಕಷ್ಟು ಜನ ಚಾಟ್ ಮಾಡ್ತಿದ್ದಾರೆ. ಕೇಳಿಸ್ತಿದ್ಯಾ? ಯಾರ ಚಾಟ್ ಮಾಡಂಗಿದ್ರೆ ಮಾಡಿ. ಕೇಳಿಸ್ತಿದ್ಯಾ ಸ್ನೇಹಿತರೆ? ಶಬನಾ, ಶೇಖರ್, ಯಾರಾದ್ರೂ ಕೇಳಿಸ್ತಿಲ್ಲ ಅಂದ್ರೆ ಕಾಲ್ ಮಾಡಿ ನನಗೆ. ಇದನ್ನ ಜನನ ಸೇರ್ಸೋ
ಬಿಸ್ನೆಸ್ ಅಲ್ಲ, ಜನನ ಬೆಳೆಸಿ ಬೆಳೆಯತಕ್ಕಂತ ಬಿಸ್ನೆಸ್. ಅರ್ಥ ಆಯ್ತಾ? ಈಗ ನೀವು ನಿಮ್ಮ ಡೌನ್ ಲೈನ್ ಯಾವ ಲೆವೆಲ್ ಅಲ್ಲಿ ಬೆಳೆಸ್ಬೇಕು, ಅವನ್ದೇನ್ ವಿಷನ್, ಅವ್ನ್ ಯಾವ ಲೆಕ್ಕಾಚಾರದಲ್ಲಿ ಅವ್ನ್ ಯಾವ ಟೈಮ್ ಅಲ್ಲಿ ತಗೊಂಡೋಗ್ತೀರಾ. ಇದು ಬೇಸಿಕ್ 2004ರಿಂದನೂ ನಾನು ನೋಡ್ಕೊಂಡ್ ಬಂದಿದ್ದೀನಿ. 2004ರಿಂದನೂ ನೋಡ್ಕೊಂಡ್ ಬಂದಿದ್ದೀನಿ. ಯಾರನ್ನ? ಮಿಸ್ಟರ್ ಜೆ ಮಂಜುನಾಥ್ನ. ಅವ್ರು ನೆಕ್ಸ್ಟ್ ಮಂತ್ ಲೆವೆಲ್ ಏನಾದ್ರು ರೀಚ್ ಆಗ್ಬೇಕು ಅಂದ್ರೆ, ನೆಕ್ಸ್ಟ್ ಮಂತ್ ಲೆವೆಲ್ ರೀಚ್ ಆಗ್ಬೇಕು, ನಾನು ಆ ಲೆವೆಲ್ ಈ ಲೆವೆಲ್ಗೆ ಹೋಗ್ಬೇಕಾದ್ರೆ ಅವ್ರ ABCD ಯಾರ್ ಲೆಗ್ ಇದೆ, ಅವ್ರ ಲೆಗ್ಗಳು ಏನಿದೆ ಆ ಲೆಗ್ಗಳನ್ನ ನನ್ನ ಎ ಶಂಕರ್, ಬಿ ಎಕ್ಸ್, ಡಿ ವೈ ಝೆಡ್ ಇವ್ರನ್ನ ಯಾವ ಲೆವೆಲ್ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ಮೊದ್ಲೇ ಅವ್ರು ವಿಷನ್ ಇಟ್ಕೊಂಡ್ಬಿಡೋರು, ಬರ್ದು ಬಿಡೋರು. ಚಾರ್ಟ್ ಬರ್ದ್ಬಿಟ್ಟು ಮ್ಯಾಥ್ ಹಾಕ್ಬಿಡೋರು. ನನಗೆ ಕೆಲವೊಂದು ಟೈಮಲ್ಲಿ ನನಗೆ ನಾನ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ನೆಕ್ಸ್ಟ್ ಮಂತ್ ಬೇಜಾನ್ ಕಮಿಟ್ಮೆಂಟ್ ಐತೆ ನನಗೆ, ನೆಕ್ಸ್ಟ್ ಮಂತ್ ಬೇಜಾನ್ ಕಮಿಟ್ಮೆಂಟ್ ಐತೆ, ನಾನು ಈ ಲೆವೆಲ್ಗೆ ಹೋಗ್ತೀನಿ, ಇಷ್ಟು ಇನ್ಕಮ್ ತಗೊಂತೀನಿ ಅಂತ ಈಗ್ಲೇ ನನಗೆ ಸ್ಕೆಚ್ ಮಾಡಿರ್ತಾವ್ರಲ್ಲ, ಹೆಂಗೆ ಅಂತ ನನಗೆ ತಲೆ ಕೆಟ್ಟೋಗೋದು. ಓಕೆ, ಇಲ್ಲಿ ವಾಯ್ಸ್ ಬರ್ತಿಲ್ಲ ಅಂತ ಚಾಟ್ ಮಾಡಿದ್ರಿ. ಓಕೆ. ನನಗೆ ಡೌಟ್ ಬರೋದು ಹೆಂಗೆ ಏನು ಅಂತ. ಸೊ ವ್ಯಕ್ತಿ ಪ್ರತಿಯೊಂದ್ರಲ್ಲೂ ಅವ್ರು ನೋಡಿ ನಾವು ಅದೇ ತರನೇ 8 ವರ್ಷ 7 ತಿಂಗಳು ಕಂಪ್ನಿಯಿಂದ ನಾವು ಇದಾದ್ವಿ. ಆದ್ರೆ ನಮ್ಮ ವಿಷನ್ ಏನಿತ್ತು, ಆಲ್ ಓವರ್ ಇಂಡಿಯಾ ಟೀಮ್ ಬೇಕು, ಲಕ್ಷ ಗಟ್ಟಲೆ ಇನ್ಕಮ್ ಕೊಡಿಸ್ಬೇಕು, ಲಕ್ಷ ಗಟ್ಟಲೆ ಇನ್ಕಮ್ ತಗೊಬೇಕು, ನಮ್ಮ ವಿಷನ್ ಇದ್ದಿತ್ತು. 8 ವರ್ಷ 7 ತಿಂಗಳು 2004ರಿಂದ 2012 ನಮ್ದು ಆಗ್ಲಿಲ್ಲ, ಅಲ್ಲಿ ಸಕ್ಸಸ್ ಆಗ್ಲಿಲ್ಲ. ಹೈಯೆಸ್ಟ್ ಚೆಕ್ 140, ಲೋ ಚೆಕ್ 144, ಹೈಯೆಸ್ಟ್ ಚೆಕ್ 30,103 ರೂಪಾಯಿ. ಅದು ಯಾವ್ದೋ ಒಂದು ತಿಂಗಳಲ್ಲಿ ತಗೊಂಡಿದ್ದು. ಬಟ್ ನಮ್ಮ ವಿಷನ್ ಅದಲ್ವಲ್ಲ, ಸಾಕಷ್ಟು ಜನಕ್ಕೆ ಸಕ್ಸಸ್ ಕೊಡಿಸ್ಬೇಕು. ನಮ್ಮ ವಿಷನ್ ಇದ್ದಿದ್ದೇನು, ಪ್ರೀವಿಯಸ್ ಕಂಪ್ನಿ ನಮ್ ವಿಷನ್ ತಕ್ಕನಂತೆ ಆಗ್ಲಿಲ್ಲ, ನಾವಾದ್ವಿ, ನಮ್ ಕೆಳಗಡೆ ಆಗ್ಲಿಲ್ಲ. ನಮ್ ವಿಷನ್ ಇದ್ದಿದ್ ಬೇರೆ. ವೆಹಿಕಲ್ ಬದಲ್, ಬಸ್ ಗಾಡಿ ಚೇಂಜ್ ಮಾಡಿದ್ವಿ, ವಿಷನ್ ಚೇಂಜ್ ಮಾಡ್ಲಿಲ್ಲ. ವೆಹಿಕಲ್ ಗಾಡಿ ಚೇಂಜ್ ಮಾಡಿದ್ವಿ. ನಮ್ ವಿಷನ್ ಏನಿತ್ತು ಆ ವಿಷನ್ ಡೆಫಿನೆಟ್ಲಿ ಆಗತ್ತೆ. 2012 ನಿರಾಶ್ರಿತ ಆಗ್ಬಿಟ್ವಿ ನಾನು ಮಂಜು ಸರ್. ಏನ್ ಹಿಂಗ್ ಆಗೋಯ್ತಲ್ಲ ಮಂಜು ಸರ್ ಮನೆಗೆ ನಾನು ಕೂತಿದ್ದೀನಿ, ಅವ್ರ ಅಪ್ಪ ಅಮ್ಮ ಹೇಳ್ತಾ ಇದಾರೆ ಏನಾರು ಆಗಿದ್ದಾಗೋಯ್ತು, ಕಳ್ಕೊಂಡು ಏನು ಹೋಯ್ತಲ್ಲ, ಹಾಳಾಗೋಗ್ಲಿ ಬಿಟ್ಬಿಡು, ಇನ್ನೊಂದ್ 4 ಮಗ್ಗ ಹಾಕೊಡ್ತೀನಿ, ಇನ್ ನಡ್ಸ್ಕೊಂಡು ಹೋಗು. ನಮ್ಮನೇಲಿ ಬಂದ್ರೆ ಸಿಲ್ವರ್ ಅನ್ಕೊಂಡು ಸಿಲ್ವರ್ ತಟ್ಟೆ ಕೈ ಕೊಟ್ಬಿಟ್ರೆ ಬಾಯಿ ಮುಚ್ಕೊಂಡು ಆಟೋಗ್ ಹೋಗಿ ನಾಳೆಯಿಂದ, ಯಾವ್ದು ಬೇಡ ಇನ್ ಮೇಲೆ. ನಿರಾಶೆ ಆಯ್ತು ಅಷ್ಟೇ. 8 ವರ್ಷ 7 ತಿಂಗಳು ಅಂತ. ನಮ್ಮ ದೂರದೃಷ್ಟಿ ಯಾವತ್ತೂ ಚೇಂಜ್ ಆಗ್ಲಿಲ್ಲ ಫ್ರೆಂಡ್ಸ್. ನಮ್ ದೂರದೃಷ್ಟಿ ಏನ್ ಅನ್ಕೊಂಡಿದ್ವಿ ಅದನ್ನ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಹೆಂಗ್ ಬಂತು ಎಲ್ ಬಂತು ಗೊತ್ತಿಲ್ಲ. ನಿಮ್ ವಿಷನ್ ಕರೆಕ್ಟ್ ಆಗಿತ್ತು ಅಂದ್ರೆ ಪ್ರಕೃತಿ ಕೂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಬಿಲೀವ್ ಮಾಡಿ, ನಂಬಿಕೆ ಇಡಿ. ನೀವ್ ವಿಷನ್ ನ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ, ಪ್ರೊಕ್ಟಿಕಲ್ ಆಗಿ ನಾನು ಇದಕ್ಕೋಸ್ಕರನೇ ನಾನು ಕೆಲಸ ಮಾಡ್ತಿರೋದು ಅನ್ನೋದು ನಿಮ್ಗೆ ಥಾಟ್ ಬಂದ್ಬಿಟ್ರೆ, ನಿಮ್ ಮನ್ಸಲ್ಲಿ ಬಂದ್ಬಿಟ್ರೆ, ಯಾವ್ದಕ್ಕೂ ಎದ್ರಲ್ಲ. ಆ ವಿಷನ್ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಏನೆಲ್ಲ ಹೆಲ್ಪ್ ಮಾಡುತ್ತೆ ವಿಷನ್. ಹೌ ವಿಷನ್ ಹೆಲ್ಪ್ಸ್ ಯು ಇನ್ ಯುವರ್ ಸಕ್ಸಸ್. ವಿಷನ್ ಹೆಲ್ಪ್ಸ್ ಯು ಟು ಕೀಪ್ ಆನ್ ಟ್ರಾಕ್. ನೀವು ವಿಷನ್ ನ ಸ್ಟ್ರಾಂಗ್ ಆಗಿ ಇಟ್ಟಾಗ ನಿಮ್ಮ ಟ್ರಾಕ್, ಇವಾಗ ನೋಡಿ, ಇವಾಗ ಬೆಂಗಳೂರಿಂದ ಎಲ್ಗೋ ಒಂದ್ ಮೂಲೆಗೆ ಟ್ರೈನ್ ಹೋಗ್ಬೇಕು. ಸಾಕಷ್ಟು ಎಲ್ಲ ಕಡೆಗೂ ಇರೋದು, ಎಲ್ಲ ಆಲ್ ಓವರ್ ಇಂಡಿಯಾ ಟ್ರೈನ್ ಇದೆ ಅಲ್ವಾ. ಸೊ ಇಲ್ಲಿ ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಡೆಲ್ಲಿಗೆ ಒಂದು ಟ್ರ್ಯಾಕ್ ಇರತ್ತೆ, ನೀವು ನೋಡಿರ್ಬೇಕು. ಹಳ್ಳಿ ಚೇಂಜ್ ಆಗತ್ತೆ ಕ್ಲಾಸ್,
ಹುಬ್ಳಿಗೆ ಹೋಗ್ಬೇಕಾದ್ರೆ ಹುಬ್ಳಿಗೆ ಹೋಗ್ಬೇಕಾದ್ರೆ ಹಿಂಗೆ ಆ ಯಡೂರ್ಗೆ ಹೋಗ್ಬೇಕು, ಇದು ಸಾರಿ ಕಡೂರ್ಗೆ ಹೋಗ್ಬೇಕಾದ್ರೆ ಹಿಂಗೆ ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಟ್ರ್ಯಾಕ್ ಬಿಟ್ಟು ಹೋಗಲ್ಲ, ಹಿಂಗ್ ಹೋಗ್ಬಿಡಲ್ಲ, ಅಲ್ಲಿ ಟ್ರ್ಯಾಕ್ ರೆಡಿ ಆಗಿರುತ್ತೆ. ಹುಬ್ಳಿ ಶಿವಮೊಗ್ಗ ತಾಳಗೊಪ್ಪ ಸಾರಿ ತಾಳಗೊಪ್ಪ ಟ್ರ್ಯಾಕ್ ಚೇಂಜ್ ಮಾಡಲ್ಲ. ಯಾರು ಏನೇ ಬಂದು ಏನೇ ಹೇಳಿದ್ರು ಕೂಡ, ಮಂಜು ಸರ್ ಅಪ್ಪ ಅಮ್ಮ ಆದ್ರೂ ಹೇಳಿ, ಶಂಕರ ಅವರ ಫ್ಯಾಮಿಲಿ ಅವರ ಹೇಳಿ, ಚೇಂಜ್ ಆಗ್ಲಿಲ್ಲ, ಟ್ರ್ಯಾಕ್ ಚೇಂಜ್ ಆಗಕ್ ಬಿಡಲ್ಲ. ಯಾಕೆ ಅಂತಂದ್ರೆ ನಾವು ನಮ್ ರೂಟೇ ಇದು, ನಾವು ಹೋಗ್ಬೇಕಾದ್ರೆ ಜಾಗ ಇದು. ಆಟೋ ಆಗ್ಲಿ ಮಗ್ಗ ಅಲ್ಲ ನಮ್ ವಿಷನ್ ಇರೋದು. ನಿಮ್ಮ ವಿಷನ್ ಸ್ಟ್ರಾಂಗ್ ಆಗಿದ್ರೆ ನಿಮ್ಗೆ ಟ್ರ್ಯಾಕ್ ಬಿಟ್ಟು ಹೋಗಕ್ ಬಿಡಲ್ಲ. ಇಲ್ಲಿಗೆ ಹೋಗ್ಬೇಕು, ಇದೇ ನನ್ ರೂಟು. ಯಾವನಾರ ಹುಚ್ಚ ಅನ್ಲಿ, ಮಂತ್ರ ಮಾಡೋರ್ ಅನ್ಲಿ, ಅವ್ನ್ ಏನಾರ ಅನ್ಕೊಳ್ಳಿ, ನನ್ನ ವಿಷನ್ ಇದೆ ಅಪ್ಪ, ನಾನು ಹೋಗಿ ಸೇರ್ಬೇಕಾಗಿರೋದು ಇಲ್ಲಿ. ಸೊ ವಿಷನ್ ಹೆಲ್ಪ್ಸ್ ಇನ್ ಮೇಕಿಂಗ್ ರೈಟ್ ಡಿಸಿಷನ್. ನಿಮ್ಗೆ ವಿಷನ್ ಇದ್ದಾಗ ನೀವು ತಗೊಳತಕ್ಕಂತ ನಿರ್ಧಾರ ಪರ್ಫೆಕ್ಟ್ ಇರುತ್ತೆ. ತಗೊಂಡ್ರು ನಿರ್ಧಾರ ಕೊರೋನಲ್ಲಿ ಎಲ್ಲ ಮುಚ್ಕೊಂಡ್ಬಂದ್ರು. ಕೊರೋನಾ 10ನೇ ತಿಂಗಳಿಗೆ 94 ಕೋಟಿ ಇಂಡಿಯಾ ರೆಕಾರ್ಡ್ ಬ್ರೇಕ್ ಇನ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್. ಅಲ್ಲಿ ರೆಕಾರ್ಡ್ ಬ್ರೇಕ್, ಒಂದು ರೆವ್ಯುಲೇಷನ್ ಅದ್ ಬೇರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅವ್ರು ಕೇಳ್ತಾರೆ. ಅರ್ಥ ಆಯ್ತಾ? ಯಾಕೆ ವಿಷನ್ ಇದ್ದಿದ್ದು ಸ್ಟ್ರಾಂಗ್ ಆಗಿತ್ತು, ಹಿಂಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ ಇದ್ದಿದ್ದಕ್ಕೆ ಇವತ್ತು $17-18 ಲಕ್ಷ, 5 ಲಕ್ಷ, 6 ಲಕ್ಷ, 9 ಇನ್ಫಿನಿಟ್ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ. ನೀವು ಬೆಳಿಗ್ಗೆ ಎದ್ದೇಳ್ಬೇಕು, ಎಷ್ಟು ಗಂಟೆಗೆ ಎದ್ದೇಳ್ಬೇಕು, ಯಾಕೆ ಎದ್ದೇಳ್ಬೇಕು, ಎಲ್ಲಿಗೆ ಹೋಗ್ಬೇಕು, ನೀವು ತಗೊಳ್ತಕ್ಕಂಥ ಇರ್ತಾರ. ನಾನು 9 ಗಂಟೆಗೆ ಒಂದು ಹೋಮ್ ಮೀಟಿಂಗ್ ಮಾಡ್ಬೇಕು, 10 ಗಂಟೆಗೆ ಎದ್ದೇಳ್ತೀರಾ? ಎದ್ದೇಳಲ್ಲ. ಆ ಟೈಮಲ್ಲಿ ಯಾವ್ದಾರ ಫಂಕ್ಷನ್ ಹೋಗ್ತೀರಾ? ತಗೊಳ್ಳೋದಿಲ್ಲ. ಆ ಟೈಮಲ್ಲಿ ಏನೋ ಒಂದು ನಿಮ್ಗೆ ಮೈಂಡ್ ಏನೋ ಅಪ್ಸೆಟ್ ಆಯ್ತು, ಫ್ಯಾಮಿಲಿ ಏನಾಯ್ತು, ನೀವು ಇದ್ ಮಾಡ್ತೀರಾ? ನೀವು ತಗೊಳತಕ್ಕಂಥ ನಿರ್ಧಾರಗಳು ರೈಟ್ ಇರುತ್ತೆ. ಎಸ್, ಇದನ್ ಮಾಡೋಣ, ಹಿಂಗ್ ಮಾಡೋಣ. ಅರ್ಥ ಆಯ್ತಾ? ವಿಷನ್ ಹೆಲ್ಪ್ ಯು ಟು ಫೇಸ್ ಎನಿ ನೆಗೆಟಿವ್ ಅಂಡ್ ಚಾಲೆಂಜ್. ಯಾವಾಗ ನಿಮ್ಮ ಒಂದು ವಿಷನ್ ಸ್ಟ್ರಾಂಗ್ ಇರುತ್ತೆ, 1 ಸೆಕೆಂಡ್, ಶ್ವಾನ ಪಕ್ಕದ ಮನೆ ಮಿಲಿಟರಿ ಆಫೀಸರ್, ಅವ್ರ ಮನೇಲಿ ಒಂದು 2-3 ನಾಯಿ ಇದೆ, ಭಯಂಕರ ಬರುತ್ತೆ. ಓಕೆ, ನಿಮ್ಗೆ ವಿಷನ್ ಸ್ಟ್ರಾಂಗ್ ಆಗಿದ್ರೆ ಎಂತ ನೆಗೆಟಿವ್ಸ್ ಪುಡಿ ಮಾಡ್ತೀರಾ. ಎಂತ ನೆಗೆಟಿವ್ ಬಂದ್ರು ಪುಡಿ ಮಾಡ್ತೀರಾ. ಯಾವುದೇ ಚಾಲೆಂಜ್ ಬಂದ್ರು ಆರಾಮಾಗಿ ಸ್ವೀಕರಿಸ್ತೀರಾ. ಯಾವುದೇ ಚಾಲೆಂಜ್ ಬರ್ಲಿ, ಎನಿ ನೆಗೆಟಿವ್ಸ್, ಎನಿ ಚಾಲೆಂಜ್, ನೀವು ಅದಕ್ಕೆ ಎದುರಕ್ಕೆ ಹೋಗಲ್ಲ, ಅಂಜಕ್ ಹೋಗಲ್ಲ. ಯಾಕೆ? ನಿಮ್ಮ ಹತ್ರ ಸ್ಟ್ರಾಂಗ್ ಆಗಿರುತ್ತೆ.
ಯಾರೇ ಬಂದು ನೆಗೆಟಿವ್ ಮಾಡ್ಲಿ, ಇದು ಹಿಂಗೆ ಅದ್ ಹಂಗೆ, ಇದು ಹಿಂಗ್ ಸರಿಲ್ಲ, ಅದ್ ಸರಿಲ್ಲ, ಇವತ್ತು ನಮ್ಮ ಲೀಡರ್ಸ್ ಗಳು ಹೇಳಿದ್ದಾರೆ, ರಿಯಲಿ ಹ್ಯಾಟ್ಸ್ ಆಫ್. ಎಂತೆಂತ ಸಂದರ್ಭದಲ್ಲಿ ನೆಗೆಟಿವ್ಸ್ ಗಳು ಬಂತು ಅಂದ್ರೆ, ಒಂದ್ ಕಡೆ ಪೇಸ್ಟ್ ನೀರು ಪ್ಯಾಕಿಂಗ್ ಎಲ್ಲ ಇದು ಕೊರಿಯರ್ ಹಾಕಿದ್ರೆ ಎಲ್ಲ ಡಮ್ಮು ಎಲ್ಲ ಒಡೆದೋಗೋದು. ಎಷ್ಟು ನೆಗೆಟಿವ್. ಇಂಡಿಯಾ ಲೆವೆಲ್ ಟೀಮ್ ಎತ್ತುತ್ತಾ ಇದೀವಿ, ಇಲ್ಲಿ ನೋಡಿದ್ರೆ ಆಗ್ತಾ ಇದೆ. ಏನ್ ಮಾಡಿದ್ರು? ಫೇಸ್ ಮಾಡಿದ್ರು. ಯಾಕೆ? ಇವತ್ತು ಹಿಂಗಿದೆ, ನಾಳೆ ಸೂಪರ್ ಆಗಿರುತ್ತೆ. ಇವತ್ತು ಎಂತೆಂತ ಪ್ರಾಡಕ್ಟ್, ಪ್ರೀಮಿಯಂ ಪ್ರಾಡಕ್ಟ್ ಗಳು ನೋಡ್ತಾ ಇದ್ರೆ ನನ್ನ ಮಗಂದು, ನನ್ನ 18 ವರ್ಷದ ಅನುಭವದಲ್ಲಿ ಯಾವ ಕಂಪ್ನಿಲೂ ಆತರ ಪ್ಯಾಕಿಂಗ್ಸ್ ಗಳು ಅಷ್ಟು ಅಡ್ವಾನ್ಸ್ ಆಗಿ ನಮ್ಗೆ ಕೊಡ್ತಾ ಇದ್ದಾರೆ. ಎಷ್ಟು ನೆಗೆಟಿವ್ಸ್ ಬಂತು, ಎಷ್ಟು ಚಾಲೆಂಜ್ ಬಂತು. ನಿಮ್ಗೂ ಅಷ್ಟೇನೆ, ನಿಮ್ಮಲ್ಲಿ ಸ್ಟ್ರಾಂಗ್ ಆಗಿ ಒಂದು ವಿಷನ್ ಇದ್ದಾಗ ನಿಮ್ಗೆ ಯಾರೇ ನೆಗೆಟಿವ್ ಮಾಡ್ಲಿ, ಯಾವುದೇ ತರ ನೆಗೆಟಿವ್ ಬರ್ಲಿ, ಯಾವುದೇ ತರ ಒಂದು ಚಾಲೆಂಜಸ್ ಬರ್ಲಿ, ಆರಾಮಾಗಿ ಫೇಸ್ ಮಾಡ್ತೀರಾ. ಒಂದ್ ಪ್ರೋಗ್ರಾಮ್, ನಾನು ಜೆ ಮಂಜುನಾಥ್ ಇಬ್ರು ಒಂದು ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡ್ಬಿಟ್ಟಿದ್ದೀವಿ 2004 ತಿಳ್ಕೊಳ್ಳಿ ಅವಾಗ ಅನುಭವ ಎಷ್ಟಿತ್ತು ನಮ್ಗೆ ಅಂತ. ಆರ್ಗನೈಸ್ ಮಾಡ್ಬಿಟ್ಟಿದೀವಿ. ನಾವು ಮೇಲ್ಗಡೆಯಿಂದನೇ ಕಲ್ತಿದ್ದಪ್ಪ, ದುಡ್ಡು ಮಾಡೋದಲ್ಲ. ಟ್ರೈನಿಂಗ್ಗಳು, ಮೋಟಿವೇಶನ್, ಬಿಲೀವ್ ಸಿಸ್ಟಮ್ಸ್. ಸೊ ಇಮಿಡಿಯೇಟ್ ಆಗಿ ಆರ್ಗನೈಸ್ ಮಾಡ್ಬಿಟ್ಟಿದೀವಿ. ಎಲ್ಲ ಫುಲ್ಲು ಏನು ಹಾಲೆಲ್ಲ ತುಂಬಿಸ್ಬಿಟ್ಟಿದೀವಿ. ಹಾಲೆಲ್ಲ ತುಂಬಿಟ್ಟವ್ರೆ. ನೋಡಿದ್ರೆ ಇಮಿಡಿಯೇಟ್ ಆಗಿ ಫೋನು, ಶಂಕರ್, ಜೆ ಮಂಜುನಾಥ್, ನೀವಿಬ್ರು ಕೂಡ ಹರ್ಷ ಹೋಟ್ಲು, ಶಿವಾಜಿನಗರ ಹರ್ಷ ಹೋಟ್ಲಲ್ಲಿ ಟ್ರೈನಿಂಗ್ ಅರೇಂಜ್ ಆಗಿದೆ, ಬರ್ಬೇಕು. ಎಷ್ಟು ಟಿಕೆಟ್ ಗೊತ್ತಾ? 700 ರೂಪಾಯಿ. ಬರ್ಬೇಕು. 6:30 ಟ್ರೈನಿಂಗ್ ಸ್ಟಾರ್ಟ್. 6:30 9. ಏನ್ ಮಾಡೋದು? ನಾವತ್ತು ಟ್ರೈನಿಂಗ್ ಆರ್ಗನೈಸ್ ಮಾಡಿದೀವಿ. 9% ಅಂಡ್ ಅಬೋ ವರ್ಕ್ಶಾಪ್, 9% ಅಂಡ್ ಅಬೋ ವರ್ಕ್ಶಾಪ್ ಆರ್ಗನೈಸ್ ಮಾಡಿದೀವಿ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸರಿ, ಇಂತ ಒಂದು ಚಾಲೆಂಜ್ ನಾವು ಇಬ್ರು ಫೇಸ್ ಮಾಡ್ರೆ ಮುಂದೆ ಬರತಕ್ಕಂತ ಚಾಲೆಂಜ್ಗಳು ತುಂಬಾ ಈಸಿಯಾಗಿ ಫೇಸ್ ಮಾಡ್ಬೋದು. ಮುಂಜು ಏನ್ ಮಾಡೋಣ ಗೊತ್ತಾ? 9% ತಗೊಂಡಿದ್ವಲ್ಲ, ಅಲ್ಲಿ 12% ಅಂತ ಇತ್ತು. 3%, 6%, 9%, 12%, 50 ಈ ತರ ಒಂದು ಪರ್ಸೆಂಟೇಜ್ ಇತ್ತು. 12% ಒಂದ್ 3 ಜನನ ಆರ್ಗನೈಸ್ ಮಾಡಿದ್ವಿ. ಒಬ್ಬನ MC ಮಾಡಿದ್ವಿ. ಇವತ್ತು ನೀವು ಈ ಸಬ್ಜೆಕ್ಟ್ ತಗೋಬೇಕು ಅಂತ ಬಿಟ್ಬಿಟ್ಟು ನೆಟ್ಗೆ ಹೋದ್ವಿ. ಬೆಳಿಗ್ಗೆ ಎದ್ಬಿಟ್ಟು ನಾವು ಫೀಡ್ಬ್ಯಾಕ್ ಕೇಳ್ತಾ ಇದೀವಿ. ಟ್ರೈನಿಂಗ್ ಬೆಳಿಗ್ಗೆ ಎಲ್ಲ, ಸಾಯಂಕಾಲ ರಾತ್ರಿ ಬರ್ತಾನೆ ಏನಾಯ್ತು ಟ್ರೈನಿಂಗ್ ಅಂತ ಎಲ್ಲ ನಾವು ಫೀಡ್ಬ್ಯಾಕ್ ಕೇಳಿದ್ರೆ, ಸಾರ್ ಆನಂದ್ ಸಾರ್ ಸಖತ್ತಾಗಿ ಟ್ರೈನಿಂಗ್ ಕೊಟ್ರು ಸಾರ್ ಮೂರ್ತಿ ಭಯಂಕರ ಟ್ರೈನಿಂಗ್ ಕೊಟ್ರು ಸಾರ್ ವಿನೋದ್ ಸರ್ ಭಯಂಕರ ಟ್ರೈನಿಂಗ್ ಕೊಟ್ರು ಸಾರ್. 9%, 3%, 6% ಅಷ್ಟು ಮೋಟಿವೇಶನ್. ನಾವ್ ಬರಲ್ಲ ಅಂತ ಹೋಗಿದ್ರೆ ನಮ್ಗೂ ನಾಲೆಡ್ಜ್ ಸಿಗ್ತಾ ಇರ್ಲಿಲ್ಲ. ನಾವು ಅದನ್ನೇ ಕೊಡ್ತಾ ಇದ್ವಿ. ಏನ್ ಹೇಳಿದ್ವು ಅವ್ರಿಗೆ ಅದಕ್ಕೆ ಕೊಡ್ತಾ ಇದ್ವಿ. ನಾವು ಅಪ್ಗ್ರೇಡ್ ಆದ್ವಿ. 12% ಅಪ್ಗ್ರೇಡ್ ಆದ್ರು, 3, 6%, 9% ಅಪ್ಗ್ರೇಡ್ ಆದ್ರು. 1 ಸೆಕೆಂಡ್.
ನೋಡ್ರಿ ಇದೆ ಅಲ್ವಾ ಅಪ್ಲೇನ್ ಅನ್ನೋದು. ಅಪ್ಲೇನ್ ಯಾಕೆ ಬೇಕು? ಒಬ್ಬ ರೈಟ್ ಅಪ್ಲೇನ್ ಅನ್ನೋದು ಇದಕ್ಕೇನೆ. ಹೆಚ್ಚು ಕಡಿಮೆ ನನಗೂ ರಾಜುಗೂ ಒಂದು 3 ಕಿಲೋಮೀಟರ್ಸ್ ಇದೆ. ಅವ್ರ ಮನೇಲಿ ಕುತ್ಕೊಂಡು ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದಾರೆ. ಇಮಿಡಿಯೇಟ್ ಆಗಿ ನನಗ್ ಗೊತ್ತಿಲ್ಲ, ನನಗೆ ಈ ತಂತ್ರಜ್ಞಾನ ಎಲ್ಲ ಗೊತ್ತಿಲ್ಲ. ಅಲ್ಲಿ ಸ್ಕ್ರೀನ್ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಇಮಿಡಿಯೇಟ್ ಆಗಿ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಇವಾಗ ರೆಡಿ ಮಾಡಿದ್ದಾರೆ. ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಇವಾಗ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೊಂಡಿದೀನಿ. ಓಕೆ, ಇದನ್ನೊಂದ್ಸರಿ ನೋಡ್ಕೊಂಬಿಡಿ. ಫಸ್ಟ್ ಇಂದ ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಅಂದ್ರು, ಹಾಗಾಗಿ ಇದು ಬಂದಿದ್ದೀನಿ. ಕೊಡ್ತಾ ಇದ್ದೀವಿ ನಾವು. ಓಕೆ, ಇದೊಂದು ಚಿತ್ರ ನೋಡ್ಕೊಂಡ್ಬಿಡಿ. Water is for body vision and is for people to be wonderful vision and dream, live without error. A successful person ಆಗಿರೋದು ಇಂಪಾರ್ಟೆಂಟ್. ಓಕೆ, ಸೊ ಹಾಗಾಗಿ ಏನೇ ಒಂದು ಚಾಲೆಂಜ್, ಏನೇ ಒಂದು ನೆಗೆಟಿವ್ ಬಂದ್ಬಿಟ್ಟು ಗ್ರೇಡ್ ಕಂಪ್ನಿ ಮಾಡ್ತಾವನೆ. ಫ್ರೆಂಡ್ಸ್ ಜನಗಳ ಹತ್ರ ಬಂದ್ ನೆಗೆಟಿವ್ ಯಾರು ಮಾಡಿದಾರ ಬಿಡಿ, ಡೈರೆಕ್ಟ್ ಆಗಿ ಬಂದ್ ಎಲ್ರು ಮುಂದೆಗಡೆ. ಸೊ ನಮ್ಮಲ್ಲಿ ಯಾವಾಗ ವಿಷನ್ ಇತ್ತು, ಏನೇ ನೆಗೆಟಿವ್, ಏನೇ ಒಂದು ಇದು ಮಾಡ್ಲಿ, ನಾವ್ ಅದನ್ನ ಎದುರಿಸಕ್ ರೆಡಿ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಬಿಗ್ ಚಾಲೆಂಜ್, ಬಿಗ್ ಡ್ರೀಮ್ ಅಂತ ನಮ್ಮ ಹತ್ರ ಇತ್ತು. ಅವೆರಡು ಅವ್ರಿಬ್ರು ಹೊಡೆದು ಬಿಸಾಕ್ತು. ಹಾಗಾಗಿ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಟೂಲ್ಸ್ ಯಾವ ರೀತಿ ಇಲ್ಲ. ನಿಮ್ಮಲ್ಲಿ ಯಾವಾಗ ವಿಷನ್ ಅಂಡ್ ಡ್ರೀಮ್, ವಿಷನ್ ಅದು ಸ್ಟ್ರಾಂಗ್ ಆಳವಾಗಿರುತ್ತೆ. ನಾನು ಯಾಕೆ ಪರ್ಟಿಕ್ಯುಲರ್ ಇದಕ್ಕೆ ಅಂತ ಬಂದಿದ್ದೀನಿ ಅಂದ್ಬಿಟ್ರೆ ನಿಮ್ಗೆ ಯಾರು ಹೇಳ್ಕೊಡೋದು ಆಟೋಮೆಟಿಕ್ಲಿ ನೀವೇ ಆಗ್ಬಿಡ್ತೀರಾ, ನೀವೇ ಅಪ್ಗ್ರೇಡ್ ಆಗ್ಬಿಡ್ತೀರಾ. ಹೆಂಗೆ ಅಂದ್ರೆ